ಕೆಚಿನ್ ಗುರುಜಿ, ತುಲಾರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ತುಲಾರಾಶಿಗೆ ಬಹಳ ಶುಭವಾಗಿದೆ. ಗುರುಬಲ ತುಲಾರಾಶಿ ಮೇಲೆ ಬೃಹಸ್ಪತಿಯ ದೃಷ್ಟಿ ಇದೆ. ಸೊ 2 ತಿಂಗಳು ಹೋಗ್ಬೇಕು. ಶಿವರಾತ್ರಿ ಹಬ್ಬ ಚಳಿ ಕಮ್ಮಿ ಆಗುತ್ತೆ. ಮೀನರಾಶಿಗೆ ಸೂರ್ಯ ಬರೋದು ಚಾಂದ್ರಮಾನಯುಗಾದಿ ಲೆಕ್ಕ ಇಟ್ಕೊಳ್ಳಿ. ತುಲಾರಾಶಿ ಅದ್ಭುತ ಪರಿವರ್ತನೆ, ಗುರುಬಲ, ವಿವಾಹಾದಿ ಶುಭ ಕಾರ್ಯ ನಡೆಯುತ್ತೆ. ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೆದ್ರೇನು ಶುಭ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಅಂದರೆ ಇಲ್ಲಿ ರಂಗಪ್ರವೇಶ ಮಾಡೋದು, ನೃತ್ಯ, ನಾಟ್ಯ, ಗೀತ, ಕಲಾ, ಫಿಲ್ಮ್ ವರ್ಲ್ಡು, ಆರ್ಟ್ ಬಿಡಿಸೋದು, ಚಿತ್ರಕಲೆ, ಇವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ಥಿತಿ ಹೇಗಿರುತ್ತೆ? ಆರೋಗ್ಯ ಇಲ್ಲಿ ತುಲಾರಾಶಿಗೆ ಕಿಬ್ಬು ಹೊಟ್ಟೆ ಭಾಳ ಹುಷಾರಾಗಿರಬೇಕು. ಪಾಪಗ್ರಹ ಇದ್ದರೆ ಇಲ್ಲೇನು ತೊಂದರೆ ಆಗಲ್ಲ. ತುಲಾರಾಶಿಗೆ ಗುರುದೃಷ್ಟಿ ಇರೋದ್ರಿಂದ, ದಶೆ ಚೆನ್ನಾಗಿರೋದ್ರಿಂದ ಆರೋಗ್ಯನೂ ಚೆನ್ನಾಗಿ, ಸಂಕಟ ಇದ್ರೂ ಪಾರಾಗ್ಬಿಡುತ್ತೆ. ಪರಿಹಾರ ಏನು? ಪರಿಹಾರ ಇಲ್ಲಿ ಅವರೆಕಾಳನ್ನು ದಾನ ಕೊಡಬೇಕು. ಶುಕ್ರ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೀರೆ ಸೇವೆ ಮಾಡಬೇಕು. ದೇವಿ ದೇವಸ್ಥಾನ ಶುಕ್ರ ಅಧಿಪತಿ ತುಲಾರಾಶಿಗೆ. ಶುಕ್ರವಾರನೇ ಮಾಡಬೇಕು, ಬಹಳ ಶುಭವಾಗುತ್ತೆ. ಪರಿಹಾರ ಮಂತ್ರ ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ ಇಷ್ಟು ಹೇಳ್ಕೊಳ್ಳೋದು. ಮತ್ತು ವಿಶೇಷವಾಗಿ ಶ್ರೀರಾಮ, ಬಲರಾಮ, ಪರಶುರಾಮ ಅಂದರು. ಶುಕ್ರನಿಗೆ ಭಾರ್ಗವೋ ಭಾರ್ಗವಸ್ಯ ಚ ಪರಶುರಾಮ. ಭಾರ್ಗವ ಅಂದರೆ ಪರಶುರಾಮ ಲೀಲೆಯನ್ನು ಓದೋದು, ಪರಶುರಾಮನ ಧ್ಯಾನ ಮಾಡಿ ಇಷ್ಟು ಹೇಳ್ಕೊಂಡ್ಬಿಟ್ರೆ ಅದ್ಭುತ ಫಲ ತುಲಾರಾಶಿ. ಓಕೆ.